ಶಾಸಕರಾಗಿದ್ದು ಒಂದು ಬಾರಿ, ಈಗ ವಿಧಾನ ಪರಿಷತ್ ಸದಸ್ಯರು. ವಿಪಕ್ಷಗಳದ್ದು ಒಂದು ಟೀಕೆ ಅಥವಾ ಯಾರು ವಿರೋಧಿಸ್ತಾರೋ ಅವರದ್ದೊಂದು ಟೀಕೆ ಅಥವಾ ಒಂದು ಚರ್ಚೆ ಏನು ಅಂತಂದ್ರೆ, ಸಿದ್ದರಾಮಯ್ಯ ಅವರ ಮಗ ಆಗಿದ್ದಕ್ಕೆ ಇಂಥದ್ದೊಂದು ಮಹತ್ವದ ಜವಾಬ್ದಾರಿ ಇಷ್ಟು ಅರ್ಲಿ ಸ್ಟೇಜ್ ನಲ್ಲಿ ರಾಜಕಾರಣದಲ್ಲಿ ಸಿಕ್ತು ಅಂತ ಹೇಳಿ. ಏನು ಉತ್ತರ ಕೊಡ್ತೀರಿ ಈ ಚರ್ಚೆ? ಟೀಕೆಲಿ ಸತ್ಯನೂ ಇದೆ ಅಫ್ಕೋರ್ಸ್, ಬಟ್ ಏನು ಮಾಡೋಕ್ಕಾಗಲ್ಲ. ಇಟ್ ಈಸ್ ಅ ಫ್ಯಾಕ್ಟ್ ಇನ್ ದ ಸೊಸೈಟಿ ಆ್ಯಕ್ಚುಲಿ. ನಾವು ಪ್ರಿವಿಲೇಜ್ ಇದ್ದೇ ಇರುತ್ತೆ. ನೀವು ಯಾರಾದರೂ ಒಬ್ಬ ಪ್ರಭಾವಿ ರಾಜಕಾರಣಿ ಮಗನೂ ಆಗಿದ್ದರೆ ಅಥವಾ ಬೇರೆ ಫೀಲ್ಡ್ಗಳಲ್ಲಿ ಅಲ್ಲಿ ಯಾರು ಪ್ರಭಾವಿಗಳಿರ್ತಾರೋ ಅಲ್ಲಿ ಸಾಧನೆ ಮಾಡಿರೋ ಒಂದು ಸಾಧಕರ ಮಕ್ಕಳಾಗಿದ್ದರೆ ನಿಮಗೆ ಯಾವಾಗಲೂ ಕೂಡ ಇನಿಷಿಯಲಿ ಅಡ್ವಾಂಟೇಜ್ ಸಿಕ್ಕೇ ಸಿಗುತ್ತೆ. ಬೇರೆಯವ್ರಿಗೆ ತಕ್ಷಣ ಬಂದು ಕ್ಷೇತ್ರದ ಎಲ್ಲ ಜನರ ಒಂದು ಸಪೋರ್ಟ್ನ ಪಡೋದು ಕಷ್ಟ ಆಗುತ್ತೆ. ಆದರೆ ನೀವು ಮೊದಲೇ ಶಾಸಕರ ಮಗ ಆಗಿದ್ದರೆ ಆ ಕ್ಷೇತ್ರದ ಜನ ಸುಲಭವಾಗಿ ನಿಮ್ಮನ್ನು ಒಪ್ಕೊಳ್ತಾರೆ. ಸೊ ಹಾಗಾಗಿ ಅಡ್ವಾಂಟೇಜ್ ಖಂಡಿತ ಇತ್ತು. ಸೊ ಹಾಗಾಗಿ ನಾನು ಸುಲಭವಾಗಿ ಚುನಾವಣೆಯಲ್ಲೂ ಗೆದ್ದೆ. ಬಟ್ ಅದೊಂದೇ ಕಾರಣದಿಂದ ಜನ ಮಾಡೋದಿಲ್ಲ, ಸುಲಭವಾಗಿ ಒಪ್ಕೊಳ್ತಾರೆ ನಿಮ್ಮ ಒಬ್ಬ ಪ್ರಭಾವಿ ರಾಜಕಾರಣಿ ಮಗ ಆಗಿದ್ರೆ. ಅದ್ರ ಜೊತೆಗೆ ಚುನಾವಣೆಯಲ್ಲಿ ಗೆಲ್ಲಿಸಬೇಕು ಅಂತಂದರೆ, ಚುನಾವಣೆಯಲ್ಲಿ ನೀವು ಗೆಲ್ಲಬೇಕು ಅಂತಂತಂದರೆ ಜನರಿಗೆ ನೀವು ಯಾವ ರೀತಿ ಸ್ಪಂದಿಸ್ತೀರಿ ಅದನ್ನು ಕೂಡ ನೋಡ್ತಾರೆ. ಇವಾಗ ಚುನಾವಣೆಯಲ್ಲಿ ನಾನು ಮೊದಲನೇ ಬಾರಿ ನಿಂತಾಗ ವರ್ಣಾ ಕ್ಷೇತ್ರದಲ್ಲಿ ಇತಿಹಾಸದಲ್ಲೇ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದೆ, 56,000 ಮತಗಳ ಅಂತರದಿಂದ. ಅದಕ್ಕಿಂತ ಮುಂಚೆ ತಂದೆಯವರು 35,000, 25,000 ಈ ರೀತಿ ಗೆಲ್ತಾಯಿದ್ರು. ಆದರೆ ವರ್ಣಾ ಕ್ಷೇತ್ರದ ಜನ ನನಗೆ 56,000 ಮತಗಳಿಂದ ಗೆಲ್ಲಿಸ್ಕೊಟ್ರು. ಆ 2 ವರ್ಷಗಳು ನಾನು ರಾಜಕೀಯಕ್ಕೆ ಬಂದು 2016ರಿಂದ 18 ಪ್ರತಿಯೊಂದು ಹಳ್ಳಿಗಳಿಗೂ 2 ಬಾರಿ 3 ಬಾರಿ ಭೇಟಿ ಮಾಡಿ ಕೆಲಸ ಮಾಡಿದೆ ಜನರ ಪರವಾಗಿ. ಸೊ ಹಾಗಾಗಿ ಅದನ್ನು ನೋಡಿ ಅವರು ಕೆಲಸ ಮಾಡಿಕೊಟ್ರು. ಸೊ ಒಂದು ಸಣ್ಣ ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಆದರೆ ನಿಮಗೆ ಸ್ವಂತ ಯೋಗ್ಯತೆ ಅಥವಾ ಸಾಮರ್ಥ್ಯ ಇಲ್ಲ ಅಂತಂತಂದರೆ ಅದಕ್ಕಿಂತ ಮುಂದೆ ಹೋಗಕ್ಕೆ ಸಾಧ್ಯ ಆಗುತ್ತೆ. ಅವಕಾಶ ಸಿಕ್ಕಾಗ ಅದನ್ನು ಕಳಿಸಬಹುದು. ಓಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.